ಜೀವನದ ಪ್ರತಿ ಹೆಜ್ಜೆಯನ್ನ ಮುಂದಿಡುವುದಕ್ಕೆ ಗುರುಗಳ ಆಶೀರ್ವಾದ ಯಾವತ್ತೂ ಬೇಕು ಅಂತಾರೆ. ಅದಕ್ಕಾಗಿನೇ 16 ವರುಷದ ಬಳಿಕ ನನ್ನ ಕನ್ನಡ ಗುರುಗಳನ್ನ ಭೇಟಿಯಾಗೋದಕ್ಕೆ ಸುಮಾರು 80 ಕಿಲೋಮೀಟರ್ಗಳಷ್ಟು ದೂರ ತೆರಳಿದ್ದೆ. ಏನೋ ಒಂದು ಇದೆ ಈ ಸಂಚಿಕೆಯಲ್ಲಿ, ಪೂರ್ತಿಯಾಗಿ ವೀಕ್ಷಿಸಿ, ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿರುವಂತ ಒಂದು ಶಾಲೆ ನೋಡಿ, ಸರಕಾರಿ ಪ್ರೌಢಶಾಲೆ ಬಂಗಾಡಿ ಅಂತ. ಸೊ ಇಲ್ಲಿ ಬಂದಿರುವಂತ ಒಂದು ಉದ್ದೇಶ ಏನು ಅಂತ ಹೇಳ್ತೇನೆ. ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿದೆ ಈ ಒಂದು ಸರಕಾರಿ ಶಾಲೆಯನ್ನ ನೋಡಿ. ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ, ಇಲ್ಲಿ ಈ ಶಾಲೆಯ ಹಿಂಭಾಗದಲ್ಲಿ ಕಾಣ್ತಿರೋದು ಏನ್ ಗೊತ್ತಾ, ಇದು ಕುದುರೆಮುಖ. ವಾಹ್, ಎಷ್ಟು ಚೆನ್ನಾಗಿರುವಂತ ವ್ಯೂ ಅಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಅಂತ ಹೇಳುವಂತ ಒಂದು ಅದ್ಭುತವಾದ ಒಂದು ವಿಷಯ ನಾವಿಲ್ಲಿ ನೋಡ್ಬೋದು. ನೋಡಿ, ಕುದುರೆಮುಖವನ್ನ ಈ ಶಾಲೆಯ ಮಕ್ಕಳಿಗೆ ನೋಡೋದಕ್ಕೆ ಬಾರಿ ದೂರ ಹೋಗ್ಬೇಕಾಗಿಲ್ಲ. ಶಾಲೆಯ ಹೊರಭಾಗಕ್ಕೆ ಬಂದ್ರೆ ಈ ಕುದುರೆಮುಖದ ಅದ್ಭುತವಾದ ವ್ಯೂ ಕಾಣುತ್ತೆ. ಇದೇ ಕುದುರೆಮುಖ ನೋಡಿ. ನೋಡುವಾಗ್ಲೇ ಖುಷಿ ಇದೆ. ಇದನ್ನು ತೋರ್ಸೋಣ ಅಂತಲೇ ಇಲ್ಲಿ ಬಂದಿದ್ದೇನೆ. ಹಾಗೇನೆ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೀರಿಯಸ್ಲಿ ಪುಣ್ಯವಂತರು ಮಾತ್ರ. ಇವರಿಗೆಲ್ಲ ಸಿಗ್ತದೆ ನೋಡಿ, ಇಲ್ಲೇ ಕುದುರೆಮುಖ, ಇಲ್ಲೇ ಶಾಲೆ ಇದೆ. ಸೊ ಹಾಗೆ ಈ ಶಾಲೆಯ ಬಗ್ಗೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸೋಣ ಅಂತ ಹೇಳಿ ಬಂದಿದ್ದೇನೆ. ಕುದುರೆಮುಖ ಬೆಟ್ಟದ ಕೆಳಭಾಗದಲ್ಲಿರುವಂತಹ ಒಂದು ಅದ್ಭುತವಾದ ಒಂದು ಸರಕಾರಿ ಶಾಲೆಯ ಬಗ್ಗೆ ಇವತ್ತಿನ ಮಾಹಿತಿ ನಿಮಗೆ ಕೊಡ್ತೀನಿ, ಬನ್ನಿ. ಸುತ್ತಲೂ ಹಸಿರು ಪರಿಸರ. ಶಾಲೆಯ ಕೊಠಡಿಯಿಂದ ಹೊರಬಂದೊಮ್ಮೆ ನೋಡಿದ್ರೆ ಮೈಮನ ಸೆಳೆಯುವ ಕುದುರೆಮುಖ ಪರ್ವತ. ಸುಮಾರು 10 ಎಕರೆಯ ಶಾಲಾ ಜಾಗದಲ್ಲಿರುವ ಕೃಷಿ, ಆಟದ ಮೈದಾನ ಹಾಗೂ ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ, ನುರಿತ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಹಾಗೂ ಅತ್ಯುತ್ತಮ ಫಲಿತಾಂಶ ಪ್ರತಿ ವರ್ಷವೂ ಕೂಡ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸಂಪೂರ್ಣ ಸಹಕಾರವಿರುವ ಶಾಲೆ. ಕಲಿಯುವ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಖಾಸಗಿ ಶಾಲೆ ರೀತಿಯಲ್ಲೇ ಇರುವ ಅತ್ಯಾಧುನಿಕ ಕಲಿಕಾ ಸೌಲಭ್ಯವನ್ನ ಒಳಗೊಂಡ ಸರಕಾರಿ ಪ್ರೌಢಶಾಲೆ ಬಂಗಾಡಿಯ ಬಗ್ಗೆ ನೀವೊಮ್ಮೆ ಪೂರ್ತಿಯಾಗಿ ನೋಡ್ಲೇಬೇಕು. ಜೊತೆಗೆ ಮುಂದಿನ ಹೈಸ್ಕೂಲ್ ಶಿಕ್ಷಣಕ್ಕೆ ನಿಮ್ಮ ಮನೆ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಈ ಹಿಂದಿನ ಸಾಧಕ ವಿದ್ಯಾರ್ಥಿಗಳಂತೆ ನಿಮ್ಮ ಮನೆಯ ಮಕ್ಕಳು ಬೆಳಗುವುದನ್ನು ನೋಡೋದಕ್ಕೆ ತಯಾರಾಗಿರಿ. ನಮಸ್ಕಾರ ಎಲ್ರಿಗೂ. ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಂಗಾಡಿಯ ಒಂದು ಸರಕಾರಿ ಹೈಸ್ಕೂಲ್ಗೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ನನ್ನೊಬ್ರು ಟೀಚರ್ ಇದ್ದಾರೆ. ಇವತ್ತು ನನ್ನ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದ ಜರ್ನಿಯಲ್ಲಿ ಅಥವಾ ನಾನು ಮಾಡ್ತಿರುವಂಥ ನಿರೂಪಣೆಗಳಲ್ಲಿ ಒಂದಷ್ಟು ಜನ ಹೇಳ್ತಾ ಇರೋದು ನಾನು ಮಾತಾಡ್ತಿರೋ ಕನ್ನಡದ ಬಗ್ಗೆ, ಕನ್ನಡದ ಒಂದು ಹಿಡಿತದ ಬಗ್ಗೆ. ಸೊ ಇದೆಲ್ಲ ಕೂಡ ಒಂದು ತಲುಪಬೇಕು ಅಂತ ಹೇಳಿದರೆ, ನನಗೆ ಹೈಸ್ಕೂಲ್ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯ ಕನ್ನಡವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ನನ್ನೊಬ್ಬರು ಗುರುಗಳಿದ್ದಾರೆ. ಸೊ ಅವರು ಈ ಶಾಲೆಯಲ್ಲೇ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. ಅವರ ಹೆಸರು ಚಂದ್ರಕಲಾ ಕೆ ಅಂತ. ಸೊ ಅವರನ್ನು ಇವತ್ತು ಭೇಟಿ ಆಗೋದಕ್ಕೆ ಬೇಕಾಗಿ ನಾನು ಇಷ್ಟು ದೂರ ಬಂದಿದ್ದೇನೆ. ಅಂದರೆ ನನ್ನ ಮನೆಯಿಂದ ಸುಮಾರು 80 ಕಿಲೋಮೀಟರ್ ದೂರ. ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇಲ್ಲಿ ಇರುವಂತಹ ಒಂದು ವಾತಾವರಣ. ಎಷ್ಟೋ ಸರ್ಕಾರಿ ಶಾಲೆ ಅಥವಾ ಇನ್ನಿತರ ಯಾವುದ್ಯಾವುದೋ ಪ್ಲೇಸ್ಗಳಿಗೆಲ್ಲ ನಾನು ಹೋಗಿದ್ದೇನೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ, ಈ ಬಂಗಾಡಿ ಶಾಲೆಯ ಹಿಂಭಾಗದಲ್ಲಿ ನಮಗೆ ದೊಡ್ಡ ಬೆಟ್ಟ ಕಾಣುತ್ತೆ. ಅದು ಯಾವ ಬೆಟ್ಟ ಅಂತ ನಾನು ಕೇಳಿದಾಗ ಇಲ್ಲಿ ಅವರು ಹೇಳಿರೋದು ಅದು ಕುದುರೆಮುಖದ ಒಂದು ಬೆಟ್ಟ ಅಂತ. ಸೊ ಕುದುರೆಮುಖದ ಒಂದು ಪ್ಲೇಸನ್ನು ನೋಡಲಿಕ್ಕೆ ನಾವು ಎಷ್ಟು ದೂರದಿಂದೆಲ್ಲ ಹೋಗ್ತೇವೆ ನೋಡಿ. ಬಟ್ ಈ ಒಂದು ಕುದುರೆಮುಖ ಬೆಟ್ಟದ ಕೆಳಭಾಗದಲ್ಲೇ ಇರುವಂತಹ ಒಂದು ಸರಕಾರಿ ಶಾಲೆ ಇದು. ಇವಾಗಲೇ ಇಷ್ಟು ಸುಂದರವಾಗಿ ಇಲ್ಲಿ ಕಾಣ್ತಾ ಇದೆ ಆ ಬೆಟ್ಟ. ಈ ಒಂದು ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಪುಣ್ಯವಂತರು. ಯಾಕೆಂತ ಹೇಳಿದ್ರೆ, ಇಂಥ ಪ್ರಕೃತಿಯ ಮಧ್ಯೆ ಒಂದು ಅದ್ಭುತವಾದ ಕುದುರೆಮುಖ ಬೆಟ್ಟದ ಕೆಳಭಾಗದಲ್ಲೇ ಅವರಿಗೊಂದು ಶಿಕ್ಷಣವನ್ನು ಪಡೆಯುವಂತಹ ದೊಡ್ಡ ಅವಕಾಶ ಇದೆ. ಸೊ ಬನ್ನಿ, ಬಂಗಾಡಿಯ ಈ ಒಂದು ಸರಕಾರಿ ಪ್ರೌಢಶಾಲೆಗೆ ನಿಮಗೆಲ್ಲ ಸ್ವಾಗತ. ನನ್ನ ಮೇಡಮನ್ನು ಕೂಡ ಇವತ್ತು ಮೀಟ್ ಆಗ್ತೇನೆ. ಸೊ ಯಾಕೆಂತ ಹೇಳಿದ್ರೆ ಅವರ ಆಶೀರ್ವಾದ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಅವರು ಅವತ್ತು ಮಾಡಿರುವಂಥ ಬ್ಲೆಸ್ಸಿಂಗ್ ಈ ಒಂದು ಜರ್ನಿಯನ್ನು ಇಷ್ಟು ದೂರ ತೆಗೆದುಕೊಂಡು ಬಂದಿದೆ. ಸೊ ಹಾಗೆಯೇ ಈ ಶಾಲೆಗೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಬರಬೇಕು, ಸರಕಾರಿ ಶಾಲೆ ಇನ್ನೂ ಕೂಡ ಬೆಳಗಬೇಕು, ಸರಕಾರಿ ಶಾಲೆಯ ಮೂಲಕವೇ ಒಳ್ಳೆಯ ಶಿಕ್ಷಣವನ್ನು ಈ ಊರಿನ ವಿದ್ಯಾರ್ಥಿಗಳು ಪಡಿಬೇಕು ಅಂತ ಹೇಳುವಂಥ ಉದ್ದೇಶ ಕೂಡ ಈ ವಿಡಿಯೋದ ಹಿಂದಿದೆ. ಜೊತೆಗೆ ಇವತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭದಲ್ಲೂ ಕೂಡ ಇದ್ದಾರೆ. ಅದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು ನಮ್ಮ ಶಾಲೆಯಿಂದ ಬೀಳ್ಕೊಂಡು ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಿದ್ದೀರಾ. ನಿಮಗೆಲ್ಲ ಶುಭವಾಗಲಿ. ತುಂಬ ಉತ್ತಮ ವಿದ್ಯಾರ್ಥಿಗಳಾಗಿ ನೀವು ಈ ಶಾಲೆಯಲ್ಲಿ
ಉತ್ತಮ ಶಿಕ್ಷಕರಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಿದ್ದೀರಾ. ನಿಮ್ಮ ಜೀವನ ಪರ್ಯಂತ ನೀವು ಪಡೆದಂಥ ಆ ಜ್ಞಾನ ಅದು ನಿಮಗೆ ತುಂಬ ಪ್ರಯೋಜನಕ್ಕೆ ಬರಲಿ. ನೀವು ಆ ಜ್ಞಾನವನ್ನು ಬೆಳಕಾಗಿ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದೀರಾ. ಸಾಂಕೇತಿಕವಾಗಿ ಆ ಬೆಳಕು ಸಮಾಜದಲ್ಲಿ ಪಸರಿಸಲಿ. ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬದ ಸರ್ವ ಸುತ್ತಲಿನ ಜನರಿಗೆ ಅದನ್ನು ಹಬ್ಬಿ ಉತ್ತಮ ಸಮಾಜ ನಿರ್ಮಾಪಕರಾಗಿ ಬಾಳಿ ಅಂತ ನಾವು ಆಶಿಸ್ತೇವೆ. ಹಾಗೆ ನಾನು ನಿಮಗೆ ಈ ವರ್ಷ ಆರಂಭದಲ್ಲಿ ಒಂದು 100 ರೂಪಾಯಿ ಕೊಡ್ತೇನೆ ಮಕ್ಕಳೇ, ಟೂರಿಗೆ ಹೋಗುವ ಅಂತ ಹೇಳಿದ್ದೆ, ಕೊಡಲಿಲ್ಲ ನಾನು. ನೀವೆಲ್ಲ ಪ್ರವಾಸಕ್ಕೆ ಹೋಗಿದ್ದೀರಿ, ಪ್ರವಾಸ ನಿಮ್ಮ ಹಣದಲ್ಲೇ ನಡೆದಿದೆ. ಆ ಹಣವನ್ನು ನಾನಿವತ್ತು ನಿಮಗೆ ಕೊಡ್ತಿದ್ದೇನೆ. ಮುಂದೆ ನಿಮಗೆ ನನ್ನ ಆಶೆ ಏನಂದರೆ, ಈ ಹಣಕ್ಕೆ 100 ರೂಪಾಯಿ ಕೊಡ್ತಿರೋದು ಅದಕ್ಕೆ 1 0 ಸೇರಿಸಿ ಆ ಹಣವನ್ನು ಈ ಶಾಲೆಗೆ ನೀವು ಕೊಡುವಂತಾಗಲಿ ಅಂತ ನಾನು ಬೇಡ್ತೇನೆ, ಆಶಿಸ್ತೇನೆ. 2030ಕ್ಕೆ ಈ ಶಾಲೆ 50 ವರ್ಷಗಳನ್ನು ಪೂರೈಸ್ತದೆ. 50 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲ ಭಾಗಿಯಾಗಬೇಕು ಅಂತ ಹೇಳುವ ನನ್ನ ಆಶಯವನ್ನು ಹೇಳುತ್ತಾ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಬೆಳಕು, ಜ್ಞಾನ ನಿಮ್ಮ ಕೈಯಲ್ಲಿದೆ. ಆ ಬೆಳಕು ಜೀವನ ಪರ್ಯಂತ ನಿಮ್ಮ ಜೊತೆಗಿರಲಿ. ವಿದ್ಯಾಭ್ಯಾಸ ಯಶಸ್ವಿಯಾಗಿ ನಿಮ್ಮ ಉತ್ತಮ ಉದ್ಯೋಗವನ್ನು ಪಡೆಯಲಿ ಅಂತೇಳಿ ಆಶಿಸ್ತೇನೆ. ಉಮೇಶ್ ಪೂಜಾರಿ, ಮಾಲೂರು. ಇಲ್ಲಿ 2 ವರ್ಷದ ಹಿಂದೆಯಿಂದ ಇಲ್ಲಿ ಒಂದು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಇದಕ್ಕಿಂತ ಮುಂಚಿನ 2 ಜನ ಉಪಾಧ್ಯಕ್ಷರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದರು. ಹಾಗಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷನಾಗುವ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಎಲ್ಲ ಸಮಿತಿಯ ಸದಸ್ಯರನ್ನು ಸೇರಿಸಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಶಾಲೆಗೆ ತುಂಬ ಅಂದರೆ ಇಲ್ಲಿ ಶಾಲೆಗೆ ಬರುವ ಮಕ್ಕಳು 9 ಮತ್ತು 10ನೇ ತರಗತಿ ಮಾತ್ರ ಇದ್ದುದರಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಕೂಡ ಇಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿನ 8ನೇ ತರಗತಿಯನ್ನು ಪುನಃ ಆರಂಭಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕೆಲಸವನ್ನು ಸಂಪೂರ್ಣವಾಗಿ ಕಳೆದ ವರ್ಷ ಮಾಡಿ ಈಗ 8ನೇಯಿಂದ 10ನೇ ತರಗತಿವರೆಗೆ ಇಲ್ಲಿ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಇಲ್ಲಿ ಶಿಕ್ಷಕರು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಶಾಲೆಯ ಟೀಚರ್ಸ್ಗಳು ಕೂಡ ಅಷ್ಟೇ ತುಂಬ ಒಂದು ಮಕ್ಕಳನ್ನು ಮುತುವರ್ಜಿಯಿಂದ ನೋಡಿಕೊಂಡು ಕಳೆದ ಪ್ರವಾಸದ ಸಂದರ್ಭದಲ್ಲಿ ಕೂಡ ನಮ್ಮ ಟೀಚರ್ ನಮಗೆ ಶಿಕ್ಷಕರಿಗೆ ಅಂದರೆ ಗಂಡಸರಿಗೆ ಹೋಗಲಿಕ್ಕೆ ಅನಾನುಕೂಲವಾದಾಗ ಇಲ್ಲಿಯ ಟೀಚರ್ಸೇ ಇಬ್ಬರು ಹೆಂಗಸರು ಮೈಸೂರಿಗೆ 1-2 ದಿನದ ಟ್ರಿಪ್ಪನ್ನು ಯಶಸ್ವಿಯಾಗಿ ಮಾಡಿಕೊಂಡು ಅಷ್ಟೊಂದು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಅವರು ತಮ್ಮ ಕೆಲಸದ ಜವಾಬ್ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಟೀಚರ್ಸ್ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯ ನಮ್ಮ ಶಾಲೆಯಿಂದ ಬಂದಿದೆ. ಹಾಗಾಗಿ ಊರಿನವರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಅಂದರೆ ಸುಮಾರು ಈಗ 1980ರಲ್ಲಿ ಆರಂಭವಾದಂಥ ಈ ಶಾಲೆ ಈಗ 50ನೇ ವರ್ಷವನ್ನು ಪೂರೈಸುವತ್ತ ಕಾಲಿಟ್ಟಿದೆ. ಹಾಗಾಗಿ ಇನ್ನು ಕೆಲವೇ ಒಂದು 4 ವರ್ಷದಲ್ಲಿ ನಾವು 50ನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಹಲವಾರು ಕೊರತೆಗಳು ನಮ್ಮಲ್ಲಿ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಅದನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಆಫೀಸ್ ರೂಮ್ ಆಗಿರ್ಬೋದು, 2 ಕೊಠಡಿಗಳಾಗಿರ್ಬೋದು, ಅದಕ್ಕೆ ಟೈಲ್ಸ್ ಅಳವಡಿಕೆ, ಹಾಗಾಗಿ ಹೆಚ್ಚಿನ ಕೆಲಸಗಳು ಇಲ್ಲಿ ಬಾಕಿ ಇದೆ. ಅದಕ್ಕಾಗಿ ಇಲ್ಲಿ ಕಲಿತಂತಹ ಸುಮಾರು ಒಂದು 50 ವರ್ಷದಿಂದ ಕಲಿತಂಥ ಹಳೆಯ ಹಿರಿಯ ವಿದ್ಯಾರ್ಥಿಗಳು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನೀವು ಖಂಡಿತವಾಗಿ ನಮ್ಮ ಶಾಲೆಗೆ ಒಮ್ಮೆ ಭೇಟಿ ನೀಡಿ ನಮ್ಮ ಶಾಲೆಯನ್ನು ಅಭಿವೃದ್ಧಿಯಲ್ಲಿ ತಗೊಂಡೊಯ್ಯುವಲ್ಲಿ ನಿಮ್ಮ ಸಹಕಾರ ಖಂಡಿತ ನಮಗೆ ಬೇಕು. ನಾನು ವಿಶ್ವನಾಥ ಜಿ ಅಂತ. ಹಿರಿಯರು ಕಿರಿಯರು ಎಲ್ಲ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಆಗುವಂಥ ಕೆಲಸ 50 ವರ್ಷದಲ್ಲಿ ನಮ್ಮ ಒಂದು ದೊಡ್ಡ ಸಮಾರಂಭ ಮಾಡಿ ನಮ್ಮ ಶಾಲೆಯನ್ನು ಒಂದು ಒಳ್ಳೆಯ ಶಾಲೆ, ಮಾದರಿ ಶಾಲೆಯನ್ನು ಮಾಡುವ ಹಾಗೆ ನೀವೆಲ್ಲ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ. ಶಾಲೆದ ಬಗ್ಗೆ ಪನೋಡಾಂಡ ಎಡ್ಡೆ ಶಾಲೆ ಕನ್ನ ಪರಿಸರ ಎಲ್ಲ ಎತ್ತೆ ಉತ್ತಮ ಉಂಡು, ಮೊಕ್ಕ ಎತ್ತೆ ಇಂಪ್ರೂವ್ ಆವೊಂದುಂಡು. ಮತ್ತಂದೆ ನಾನು STMC ಸದಸ್ಯಲಾದಿತ್ತೆ. ಇಂದು ಶಿಕ್ಷಕರ್ಲಂಚನೆ ಬಾರಿ ಎಡ್ಡೆ ರೀತಿಡು ಸಹಕಾರ ಕೊರ್ಪೇರು. ಜೋಕ್ಳಿಗ್ಲಂಚನೆ ಎಂಕಲೆಗ್ಲಂಚನೆ ಎಡ್ಡೆ ರೀತಿಡು ಕಲ್ಪ ಬೇರೆ ಜೋಕ್ಳಿಯನ್ನ. ಆತ್ಮೀಯರೇ, ಇಂದು ಎಂಕ್ಲ ಬಂಗಾಡಿ ಶಾಲೆ
ಈ ಬಂಗಾಡಿ ಶಾಲೆ 1980 ಪ್ರಾರಂಭವಾತಂಡು ಅಪ್ಪಗ 1980 ಪ್ರಾರಂಭ ಅನಾಗ ಬರೇ ಒಂಜಿ ಕಾಡ್ದೊಲಾಯಿ ಒಂಜಿ ಎಲ್ಲಿ ಶಾಲೆದಲೆಕ ಇತ್ತಂಡು ಐಡ್ದು ಬುಕ್ಕ ಮುಳ್ತ SGMC ಅಧ್ಯಕ್ಷರನಕ್ಲು ವರ್ಷ ಚೇಂಜ್ ಆಯಿರು ಐಡ್ದು ಬುಕ್ಕ ಮೂಲು ಬರ್ಪುನಂಚಿನ ಅಧ್ಯಾಪಕರು ಚೇಂಜ್ ಆಯಿರು ಐಡ್ದು ಬುಕ್ಕ ನಕ್ಲಿನ ಶಾಲೆದ ಸುತ್ತಮುತ್ತ ಬಾರಿ ಒಂಜಿ ರೀತಿಡು SGMC ಅಧ್ಯಕ್ಷರನಕ್ಲು ಬತ್ತನಕ್ಲು ಮಾತೆರ್ಲ ಕ್ಲೀನ್ ಮಲ್ತದು ಎಂಕ್ಲನ ಜೋಕ್ಲೇನು ಮಸ್ತ್ ಉಮೇದ್ ಹಿಡ್ಕೊಳತ್ತೀರು ಅವೇ ಲೆಕ್ಕನೆ ಜೋಕ್ಲಿನ ಪೇರೆಂಟ್ಸ್ಗೆ ಎಡ್ಡೆ ಅರಿವಾಯಿನ ಪಾತೆ ಕಥೆಯನ್ನು ಪಂಡದು ಕೊರಿಯರು ಅವ ತಂದೆ ಎಂಕಲ್ನ ಊರಿಗೂ ಏತಾಯಿನ ಶಾಲೆಗೆ ಏತು ಜಾಗುಂಡ ಐನು ಬಂದವಾಸ ಮಲ್ತದೆ ಎಂಕಲ್ನ ಜೋಕ್ಲೆಗೆ ಬಂದವಾಸ ಆತಂಡು ದಯಪಂಡ ಇತ್ತೆ 1980 ಇತ್ತೆ 2026 ತೂಂಡ ಮಸ್ತ್ ಡಿಫರೆನ್ಸ್ ಆಯ್ತು ಎಂಕಲ್ ಶಾಲೆ ದಯಪಂಡ ಈ ವರ್ಷ SGMC ಅಧ್ಯಕ್ಷರನಕ್ಲಾವಡು ಟೀಚರ್ನಕ್ಲಾವಡು ಎಂಕಲ್ನ ಶಾಲೆಗೆ ಬೈದನಕ್ಲು ಮಸ್ತ್ ಬುದ್ಧಿವಂತೇರು ಅವ ತಂದೆ ಎಂಕಲ್ನ ಜೋಕ್ಲೆಲ್ಲ ಮಸ್ತ್ ಬುದ್ಧಿವಂತೇರು ಮಲ್ತದೇರು. ಎಂಕಲ್ನ ಈ ಶಾಲೆ ಈತ ಅಭಿವೃದ್ಧಿ ಅವಡಂಡ ಮುಖ್ಯ ಕಾರಣ ಸತ್ತರ್ ಸಾಹೇಬರು ಎಂಕ್ಲೆಗ್ ಈ ಶಾಲೆಡ್ ನೀರಿಜ್ಜೀವ ಜೋಕುಲೆಗ್ ಪರ್ರ ನೀರು ಬಾರಿ ಬಂಗೊಂಡು ಪನ್ಪುನ ಉದ್ದೇಶಡು ಒಂಜಿ ಬೋರ್ ದೆಪ್ಪದು ಕೊರಿಯರು ಅಂಚನೆ ಐತ ಒಟ್ಟು ಎಂಕುಲು ಒಂಜಿ ಆ ಬೋರ್ದ ನೀರು ಉಂಡು ಪನ್ಪುನ ಎಡ್ಡೆ ನೀರು ಉಂಡು ಪನ್ಪುನ ಉದ್ದೇಶದ ಒಂದು ಕಂಗದೈನ ಮಾತ ಮಲ್ತ ಐಕೆ ಪೂರ ಕಾರಣ ಸತ್ತರ್ ಸಾಹೇಬರು ನಪುದರಿ ಕೇಶವಗೌಡ ಅಂದು ಶಾಲೆದ ಸುಮಾರು ಕೆಲಸಗಳಿಗೆ ಯಾನು ಭಾಗವಹಿಸಿದೆ. ಈ ಶಾಲೆ ಸ್ಥಾಪನೆ ಆನಾಗ ಏನು ಅಪ್ಪಗರ್ದಿ ಈ ಶಾಲೆಡು ಒಂಜಿ ಕಾರ್ಯಕರ್ತೆ ಅದು ಬೇಲೆ ಮಲ್ತೊಂದಿತ್ತೆ. ಈ ಶಾಲೆ ಅತ್ಯುತ್ತಮ ರೀತಿ ಇತ್ತೆ ಇನಿ ಉಂಡು ನನ್ನ ಮಿತ್ತಿಗೆ ಬೋಡು ಮನ್ಪುನಂಜಿ ಎಂಕಲ್ನ ಆಸೆ ಉಂಡು. ರೋಷನ್ ಡಿಸೋಜ. ನಾನು ವಿಜ್ಞಾನ ಶಿಕ್ಷಕನಾಗಿ ಕಳೆದ 23 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ನಮ್ಮಲ್ಲಿ ಪ್ರಾರಂಭದಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದರು. ಸುಮಾರು 300 ಚಿಲ್ಲರೆ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನು ಮಾಡ್ತಾಯಿದ್ರು. ಇತ್ತೀಚೆಗೆ ನಮ್ಮ ಶಾಲೆಯ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮ ಈ ಶಾಲೆಗೆ ಬರಬೇಕು. ನಮ್ಮ ಶಾಲೆಯಲ್ಲಿ ಉತ್ತಮವಾದ ವ್ಯವಸ್ಥೆಗಳಿದ್ದಾವೆ. ಸ್ಮಾರ್ಟ್ ಕ್ಲಾಸ್ ಇದೆ, ಉತ್ತಮವಾದ ವಿಜ್ಞಾನ ಪ್ರಯೋಗಾಲಯ ಇದೆ, ಹಾಗೂ ಉತ್ತಮವಾದ ಸ್ಮಾರ್ಟ್ ಕ್ಲಾಸ್ ರೂಮ್ ಇದೆ, ಹಾಗೂ ಇನ್ನಿತರ ಹಲವಾರು ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿದ್ದಾವೆ. ವಿದ್ಯಾರ್ಥಿಗಳಿಗೆ ಬೇಕಾಗುವಷ್ಟು ಶೌಚಾಲಯಗಳಿರ್ಬೋದು, ಅಥವಾ ಶಾಲಾ ಕೊಠಡಿಗಳಿರ್ಬೋದು, ಅಥವಾ ಹಾಲ್ ಇರ್ಬೋದು, ಅಥವಾ ಉತ್ತಮವಾದ ಕ್ರೀಡಾಂಗಣ ಇರ್ಬೋದು, ಎಲ್ಲ ವ್ಯವಸ್ಥೆಗಳು ನಮ್ಮ ಶಾಲೆಯಲ್ಲಿದ್ದಾವೆ. ಎಲ್ಲ ವ್ಯವಸ್ಥೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ನಮ್ಮ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ಸ್ವಲ್ಪ ಉತ್ಸಾಹವನ್ನು ತೋರಿಸಿ ತಮ್ಮ ಮಕ್ಕಳನ್ನೆಲ್ಲ ನಮ್ಮ ಶಾಲೆಗೆ ಸಾಧ್ಯವಾದಷ್ಟು ಅಡ್ಮಿಷನ್ ಮಾಡಿಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳು ಕ್ರೀಡೆಯಲ್ಲೂ ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ, ಹಾಗೂ ಇತರ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲೂ ಕೂಡ ಆಸಕ್ತಿಯನ್ನು ವಹಿಸಿದ್ದಾರೆ. ಪ್ರತಿಭಾ ಕಾರಂಜಿಯಾಗಿರ್ಬೋದು, ಕ್ರೀಡೆಗಳಲ್ಲಾಗಿರ್ಬೋದು ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ. ಈ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ ನಡೆದಂತಹ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಹೆಣ್ಣುಮಕ್ಕಳು ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಹೀಗೆ ಇನ್ನಿತರ ಈ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಒಂದು ವಾತಾವರಣ ಇದೆ, ಕಲಿಕೆಯ ವಾತಾವರಣ ಇದೆ, ಹಾಗೂ ಇನ್ನಿತರ ಹಲವಾರು ಚಟುವಟಿಕೆಗಳು ನಮ್ಮಲ್ಲಿ ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಬಂದು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡು ನಮ್ಮ ಶಾಲೆಯ ಅಭಿವೃದ್ಧಿಯ ಕಡೆಗೆ ಊರವರೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹೆಸರು ಎನ್ ಲಕ್ಷ್ಮಣಗೌಡ ಅಂತ. ನಾನು 1978ರಲ್ಲಿ ಇಲ್ಲಿ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಅದಕ್ಕಿಂತ ಮೊದಲು ಉಜಿರೆ ಹೈಸ್ಕೂಲ್ ಬಿಟ್ಟರೆ ಈ ಪ್ರದೇಶದಲ್ಲಿ ಎಲ್ಲಿಯೂ ಹೈಸ್ಕೂಲುಗಳಿರಲಿಲ್ಲ. ಹಾಗಾಗಿ ಬಡವರ ಮಕ್ಕಳೆಲ್ಲ ಶಾಲೆಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಆಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಮಾರ್ಗದ ವ್ಯವಸ್ಥೆಗಳೂ ಇರಲಿಲ್ಲ. ಆವಾಗ ನಾನು ಕೂಡ ಇಲ್ಲಿದ್ದ ಉಜಿರೆಗೆ ನಡ್ಕೊಂಡು ಹೈಸ್ಕೂಲಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರಿಂದ ಅದರ ಕಷ್ಟಗಳು ನನಗೆ ಚೆನ್ನಾಗಿ ಗೊತ್ತಿತ್ತು. ಆವಾಗ ಇಲ್ಲಿ ಗಂಗಾಧರ ಗೌಡರು MLA ಆಗಿದ್ದರು. ಅವರ ನೇತೃತ್ವದಲ್ಲಿ ಒಂದು ಊರಿನವರೆಲ್ಲ ಸೇರಿ ಒಂದು ಸಭೆಯೆಲ್ಲ ಮಾಡಿ ನಮಗೆ ಹೈಸ್ಕೂಲ್ ಬೇಕು ಅಂತ ಪ್ರಯತ್ನ ಪಟ್ಟೆವು.
ಮುಂದೆ ಅವರು 80ನೇ ಇಸ್ವಿಯಲ್ಲಿ ಮಾನ್ಯ ಗಂಗಾಧರ ಗೌಡರು ಇಲ್ಲಿಗೆ ಹೈಸ್ಕೂಲನ್ನು ಮಂಜೂರು ಮಾಡಿಸಿಕೊಟ್ರು. ಈಗ ಪ್ರತಿ ಗ್ರಾಮದಲ್ಲಿ ಹತ್ತಿರ ಹೈಸ್ಕೂಲುಗಳುಂಟು. ಆಗ ಸುಮಾರು ಒಂದು 6-7 ಗ್ರಾಮದವರಿಗೆ ಇದು ಮಾತ್ರ ಹೈಸ್ಕೂಲ್ ಆಗಿತ್ತು. ಆವಾಗ ಏನು ಸೌಲಭ್ಯಗಳು ಇರಲಿಲ್ಲ, ಸರ್ಕಾರಿ ಹೈಸ್ಕೂಲುಗಳಿಗೆಂಥ ಸೌಲಭ್ಯಗಳು ಸಿಗ್ತಿರಲಿಲ್ಲ. ಆದರೆ ಈಗ ಈ ಹೈಸ್ಕೂಲು ಪ್ರೈವೇಟ್ ಹೈಸ್ಕೂಲಿಗಿಂತಲೂ ಒಳ್ಳೆಯ ರೀತಿ ಎಲ್ಲ ಸೌಲಭ್ಯಗಳು ಉಂಟು. ಆದರೆ ಮಕ್ಕಳ ಸಂಖ್ಯೆ ಬೇರೆ ಬೇರೆ ಹೈಸ್ಕೂಲುಗಳು ಆಗಿರುವುದರಿಂದ ಕಡಿಮೆ ಉಂಟು. ಇಲ್ಲಿ ಎಲ್ಲ ಒಳ್ಳೆಯ ಅಧ್ಯಾಪಕರು ಇದ್ದಾರೆ, ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಅಧ್ಯಾಪಕರು. ಮತ್ತು ಇಲ್ಲಿ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಕಲಿಸಿಕೊಡ್ತಾರೆ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಸಾಮಾಜಿಕ ಎಲ್ಲ ವಿಚಾರಗಳನ್ನು ಕಲಿತುಕೊಳ್ತಾರೆ. ಇಲ್ಲಿಯ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದ್ದಾರೆ. ನನ್ನ ಹೆಸರು ಸಂದೇಶ್. ನಾನು ವಿವೇಕಾನಂದ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಈ ಹೈಸ್ಕೂಲ್ನಲ್ಲಿ ಕಲಿತು ನಾನು PUC ಶಿಕ್ಷಣ ಮುಗಿಸಿ ಆಮೇಲೆ ವಿವೇಕಾನಂದಕ್ಕೆ ಹೋಗಿದ್ದು. ಇಲ್ಲಿನ ಪರಿಸರದಲ್ಲಿ ಕಲಿತ ಕಾರಣ ನಾನು ಅಲ್ಲಿವರೆಗೆ ಹೋಗಲಿಕ್ಕೆ ಸಾಧ್ಯವಾಯಿತು. ನಮಸ್ಕಾರ, ನಾನು ಸರಕಾರಿ ಪ್ರೌಢಶಾಲೆ ಬಂಗಾಡಿಯ ಹಳೆ ವಿದ್ಯಾರ್ಥಿನಿ ಕುಮಾರಿ ರಜಿತಾ. ನನ್ನ ಜೀವನದಲ್ಲಿ ಇದು ನನಗೆ ಕೊಟ್ಟಂಥ ಅಡಿಪಾಯ. ಇಲ್ಲಿ ನಾನು ತುಂಬ ರೀತಿಯ ಒಳ್ಳೆಯ ರೀತಿಯ ಶಿಕ್ಷಣ ಮೌಲ್ಯಗಳನ್ನು ಕಲಿತ್ಕೊಂಡು ಇವತ್ತು ನಾನು BSc ಮಾಡಿ MSc ಮಾಡಿ ವಿದ್ವತ್ ಕಾಲೇಜಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಅದು ಹೆಮ್ಮೆಯ ವಿಷಯ. ನನ್ನ ಹೆಸರು ಆಶಾಲತಾ. ನಾನು ಈಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀನಿ. ಬಹುಶಃ ನನಗೆ ಶಾಲೆಯ ಬಗ್ಗೆ ತುಂಬ ಅಭಿಮಾನ ಇದೆ. ಹಾಗೆ ನಮ್ಮ ಈ ಹೈಸ್ಕೂಲ್ ಶಾಲೆಯಲ್ಲಂತೂ ನಮಗೆ ತುಂಬ ಅಭಿಮಾನ ಇದೆ. ಅಂದರೆ ಇಲ್ಲಿ ತುಂಬ ಮಕ್ಕಳು ಅಂದರೆ ತುಂಬ ಒಳ್ಳೆಯ ಎಜುಕೇಷನ್ ಇದೆ. ಹಾಗಾಗಿ ಪ್ರತಿಯೊಂದು ಮಕ್ಕಳು ಕೂಡ ಇಲ್ಲಿ ತುಂಬ ಓದಿ ಹೊರದೇಶಕ್ಕೆ ಹೋದವರು ಕೂಡ ತುಂಬ ಜನ ಇದ್ದಾರೆ. ಹಾಗೆ ನನ್ನ ಮಗ ಕೂಡ ಇಲ್ಲೇ ಶಾಲೆಯಲ್ಲಿ ಓದಿದವನು. SLCಯಲ್ಲಿ ಇಲ್ಲಿ ಫಸ್ಟ್ ಕ್ಲಾಸ್ ಪಾಸಾಗಿದ್ದಾನೆ. ಆಮೇಲೆ ಈಗ ಮಂಗಳೂರಲ್ಲಿ ಓದ್ತಾ ಇದ್ದಾನೆ. 15,000 ಮಕ್ಕಳಲ್ಲಿ 60ನೇ ರ್ಯಾಂಕಲ್ಲಿ ಇದ್ದಾನೆ. ಅದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನನ್ನ ಕನ್ನಡದಲ್ಲಿ ಒಂದು ಸ್ವಲ್ಪ ಏನೋ ಸ್ಪಷ್ಟತೆ ಅಥವಾ ಕನ್ನಡದಲ್ಲಿ ಒಂದು ಸ್ವಲ್ಪ ನಾನು ತಲುಪಿದ್ದೇನೆ ಅಂತ ಹೇಳಿದ್ರೆ ನನ್ನ ಮೇಡಮೇ ಕಾರಣ. ಅಂದರೆ ನಾನು ಪ್ರೈಮರಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿರ್ಬೋದು, ಆ ಸಂದರ್ಭದ ಟೀಚರ್ಸ್ಗಳನ್ನು ಕೂಡ ನೆನಪಿಸ್ಕೊಳ್ತೇನೆ. ಬಟ್ ನಾನು ಹೈಸ್ಕೂಲಲ್ಲಿ 125ರಲ್ಲಿ 110 ಮಾರ್ಕ್ ತೆಗೆದಿದ್ದೇನೆ. ಜೊತೆಗೆ ಕನ್ನಡದಲ್ಲಿ ಇವತ್ತು ಒಂದಷ್ಟು ಜನ ಗುರುತಿಸಲಿಕ್ಕೆ ಕಾರಣವೇ ನನ್ನ ಮೇಡಮ್ ಚಂದ್ರಕಲಾ ಮೇಡಮ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ಇವತ್ತು ಮೇಡಮನ್ನು ಹುಡುಕಿಕೊಂಡು ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಂಗಾಡಿಯ ಸರ್ಕಾರಿ ಪ್ರೌಢಶಾಲೆಗೆ. ಮೇಡಮ್ ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದ್ರೆ ಒಂದು ಹಂತದವರೆಗೆ ರೀಚ್ ಆಗ್ತಿರ್ಬೇಕಿದ್ರೆ ಯಾರು ಅದಕ್ಕೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಅವರನ್ನ ನೆನಪು ಮಾಡ್ಕೊಳ್ಳೇಬೇಕು. ಹಾಗೆ ನಾನು ನಿಮ್ಮನ್ನ ಹುಡುಕಿ ನೀವಿರುವಂತ ಶಾಲೆಗೆ ಇವತ್ತು ಬಂದಿದ್ದೇನೆ. ತುಂಬಾ ಒಳ್ಳೆಯ ದಿನ ಕೂಡ, ಬೀಳ್ಕೊಡುಗೆ ಸಮಾರಂಭ ಕೂಡ ಇವತ್ತಿದೆ. ಸೊ ಹೇಗೆಲ್ಲ ನಡೀತಿದೆ ಮೇಡಮ್ ಶಾಲೆಗಳಲ್ಲಿ ಚಟುವಟಿಕೆಗಳೆಲ್ಲ ಅಂತ? ಚೆನ್ನಾಗಿ ನಡೀತಿದೆ. ಓಕೆ, ಚೆನ್ನಾಗಿ ನಡೀತಿದೆ ಅಂತ ಹೇಳಿದ್ರೆ ನನಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿಯವರು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲ ಅಶಿಸ್ತು ಇಲ್ಲ. ಎಲ್ಲರೂ ಸೇರ್ಕೊಂಡು ನಾವು ಶಾಲೆ ಚೆನ್ನಾಗಿ ನಡೆಸ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಅಂದ್ರೆ ಪ್ರೈವೇಟ್ ಶಾಲೆ ಜೊತೆ ಸರ್ಕಾರಿ ಶಾಲೆ ಕಾಂಪಿಟಿಷನ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೊಡೆತ ಬೀಳ್ತಾ ಉಂಟು ಸಂಖ್ಯೆಯಲ್ಲಿ, ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ. ಹಾಗೆ ಸ್ವಲ್ಪ ನಮಗೆ ಬೇಜಾರಾಗ್ತಾ ಉಂಟು. ನಾವು ಎಷ್ಟು ಟ್ಯಾಲೆಂಟೆಡ್ ಇದ್ರು, ಒಳ್ಳೆಯ ಶಿಕ್ಷಕರಿದ್ರೂ ಕೂಡ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂ ಬದಲಿಗೆ ಕನ್ನಡ ಮಾಧ್ಯಮವನ್ನು ನೋಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳು ಸ್ವತಂತ್ರವಾಗಿ ನಿಂತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಹಂತಕ್ಕೆ ಹೋಗ್ತಾರೆ. ಈ ಶಾಲೆಯ ತುಂಬಾ ವಿದ್ಯಾರ್ಥಿಗಳು ಒಳ್ಳೊಳ್ಳೆಯ ಸ್ಥಾನದಲ್ಲಿದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ ನಮಗೆ. ಈಗ ಇತ್ತೀಚೆಗೆ ನಾನು ಈ ಶಾಲೆಗೆ ಬಂದು 10 ವರ್ಷ ಆಯಿತು. 10 ವರ್ಷದಲ್ಲಿ ಒಂದು 10-20 ಮಕ್ಕಳು ಸೈನ್ಸ್ ತಕೊಂಡು ಅದರಲ್ಲಿ ಒಂದು 10 ಮಕ್ಕಳು ಇಂಜಿನಿಯರಿಂಗೇ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ BSc ನರ್ಸಿಂಗ್, ತುಂಬಾ ಜನ BSc ನರ್ಸಿಂಗ್ ಮಾಡಿದ್ದಾರೆ ಮಕ್ಕಳು. ಎಲ್ಲರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಅದು ಸಂತೋಷ. ಅವರನ್ನು ನೋಡುವಾಗ ಖುಷಿ ಆಗ್ತದೆ. AI ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ತಸ್ಲೀಮಾ ಅಂತ ಹುಡುಗಿ. ಅವಳಿಗೆ 605 ಅಂಕಗಳು ಬಂದಿವೆ. 625. ಕ್ಲಾಸ್ ಅಲ್ಲಿ ಸ್ಮಾರ್ಟ್ ಟಿವಿ ಉಂಟು, ಮತ್ತೆ ಕಂಪ್ಯೂಟರ್ಸ್ ಉಂಟು ಸ್ವಲ್ಪ, ಮತ್ತೆ ನೀರಿನ ಫೆಸಿಲಿಟಿ ಉಂಟು, ಟಾಯ್ಲೆಟ್ ಫೆಸಿಲಿಟಿ ಉಂಟು, ಶಿಕ್ಷಕರಿದ್ದಾರೆ, ಮ್ಯಾಥ್ಸ್ ಸೈನ್ಸ್ ಶಿಕ್ಷಕರು ಟಾಪ್ ಇದ್ದಾರೆ. ಮತ್ತೆ ಈಗಿರುವ ಅತಿಥಿ ಶಿಕ್ಷಕರು ಮತ್ತು ರೆಗ್ಯುಲರ್ ಟೀಚರ್ ಕೂಡ ಎಲ್ಲರೂ PG ಆದವರಿದ್ದಾರೆ. ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ಎಲ್ಲರಿಗೂ.
ಜೊತೆಗೆ ಒಳ್ಳೆ ಮೈದಾನ ಇದೆ ಹೌದು, ಹೌದು. ಅಲ್ಲ. ಆಟದ ಮೈದಾನ ಇದೆ. ಓಕೆ ಓಕೆ, ಇಷ್ಟೆಲ್ಲ ಚೆನ್ನಾಗಿ ಜಾಗ ಇದೆ, ಜಾಗ 10 ಇದೆ ಎಕರೆ ಜಾಗ ಇದೆ ಈ ಅಲ್ವಾ? ಶಾಲೆಗೆ. ಮತ್ತೆ ಅಡಿಕೆ ತೋಟ ಕೂಡ ಇದೆ ಅಂತೆ. ಅಡಿಕೆ ತೋಟ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಹೌದು, ಅವರ ಹೌದು. ಇಂಟ್ರೆಸ್ಟ್. ಓಕೆ. ನೀರು ಬೋರ್ವೆಲ್ ಪಂಪ್ ಮಕ್ಕಳು 1 ವರ್ಷದವರು ಪಂಪ್ ಕೊಟ್ರು, 1 ವರ್ಷದವರು ಮೈಕ ಕೊಟ್ರು. ಈಗ ಈ ವರ್ಷ ಮಕ್ಕಳು ಅದಕ್ಕೆ ನೀರಿನ ವ್ಯವಸ್ಥೆಗೆ ಇದು ಹಾಕಿದ್ದಾರೆ. ಓಕೆ, ಹಾಗೆಲ್ಲ ಎಸ್. ಹಾಗಿರುವಾಗ ಎಲ್ಲ ಸ್ಟೂಡೆಂಟ್ಸ್ಗಳು ಇಲ್ಲಿ ಬರಬೇಕು ಅಂತ ಹೇಳುವ ನಮ್ಮ ಒಂದು ಆಗ್ರಹ. ಮತ್ತೊಂದು ವಿಷಯ, ನಾನು ಇಲ್ಲಿ ಬಂದಾಗ ಬಹಳಷ್ಟು ಆಕರ್ಷಣೆ ಅದೇನು ಗೊತ್ತಾ, ಇದರ ಹಿಂಭಾಗದಲ್ಲೇ ಇರೋದು ಬಹುದೊಡ್ಡ ಬೆಟ್ಟ ಯಾವ್ದು ಕೇಳುವ ಕುದುರೆಮುಖ ಅಂತ ಹೇಳಿದ್ರು. ಇಷ್ಟು ಕುದುರೆಮುಖದ ಕೆಳಭಾಗದಲ್ಲಿರುವಂತಹ ಒಂದು ಪ್ರಕೃತಿ ರಮಣೀಯ ಸ್ಥಳದಲ್ಲಿರುವಂತಹ ಜಾಗ ಅಲ್ವಾ ಮೇಡಮ್? ಹಾಗೆ ಈಗ ನಾವು ಇಷ್ಟೇ ಹೇಳುದು, ಈ ಸರ್ಕಾರಿ ಶಾಲೆಗೆ ಇವತ್ತು ದಿನದಿಂದ ದಿನಕ್ಕೆ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳುವಂತ ಬಹಳ ಒಂದು ನೋವು ಕೂಡ ಇದೆ. ನಾವು ಒಂದು ಸಂದರ್ಭದಲ್ಲಿ ನಮಗೆ ಎಜುಕೇಶನ್ ಎಲ್ಲ ಇಲ್ಲ, ಇವ್ರ ಆ ಟೈಮಲ್ಲಿ ನಮಗೆ ಮೇಡಮ್ ಕರೆಕ್ಟ್ ಆದ ಎಜುಕೇಶನ್ ಕೊಡೋದು ಇರ್ತಿದ್ರೆ, ಅವರವರ ವಿದ್ಯೆಯನ್ನು ನಮಗೆ ದಾರಿ ಎಳೆಯೋದು ಇರ್ತಿದ್ರೆ, ಇವತ್ತು ನಾವೆಲ್ಲ ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ನಮ್ಮ ಹಾದಿ ಅಷ್ಟು ಈಸಿಯಾಗಿ ಇರ್ತೇ ಇರಲಿಲ್ಲ. ಸೊ ಹಾಗೆ ಅವರು ಇವತ್ತು ಬೋಧನೆಯನ್ನ ಮಾಡ್ತಿರ್ಬೇಕಂತ ಶಾಲೆಗೆ ವಿದ್ಯಾರ್ಥಿಗಳು ಬರಬೇಕು ಅಂತ ಹೇಳುವಂತ ಒಂದು ನಮ್ಮ ದೊಡ್ಡ ಆಗ್ರಹ, ಜೊತೆಗೆ ವಿನಂತಿ ಕೂಡ. ಅದಕ್ಕಾಗಿ ಎಲ್ಲರೂ ಕೂಡ ಬಂಗಾಡಿಯ ಶಾಲೆಯಲ್ಲಿ ಬಂದು ಕಲಿತು ನೋಡಿ, ಕಲಿತಿರುವಂತ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಇವತ್ತು ಬೆಳೆದಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿದೆ. ಮೇಡಮ್, ಎಲ್ಲರ ಜೊತೆ ನೀವು ಒಂದು ಕೇಳೋದಿದ್ರೆ ಯಾವ ರೀತಿ ಕೇಳ್ತೀರಿ ಅಂತ? ಈ ಶಾಲೆಯಲ್ಲಿ ಎಲ್ಲ ಸವಲತ್ತುಗಳಿದ್ದಾವೆ, ಉತ್ತಮ ಶಿಕ್ಷಕರಿದ್ದಾರೆ. ಊರಿನ ಎಲ್ಲ ಮಕ್ಕಳು ಈ ಶಾಲೆಗೆ ಬರಬೇಕು. ನಮ್ಮ ಊರಿನ ಮಕ್ಕಳು, ಹೊರಗೆ ಊರಿನ ಬೇಡ, ನಮ್ಮ ಊರಿನ ಮಕ್ಕಳು ಈ ಶಾಲೆಗೆ ಬರಬೇಕು, ಒಳ್ಳೆ ವಿದ್ಯಾಭ್ಯಾಸ ಪಡೆಯಬೇಕು. ನಾವು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೇವೆ. ಸಂಖ್ಯೆ ಜಾಸ್ತಿ ಆಗಲಿ. 10 ವರ್ಷ ಕಂಪ್ಲೀಟ್ ಮಾಡಿದೆ ಈ ಶಾಲೆಗೆ ಬಂದು. 5 ವರ್ಷದಲ್ಲಿ HM ಆಗಿದ್ದೇನೆ. ಬಹಳ ಎಲ್ಲ ಮೂಲಭೂತ ಸೌಲಭ್ಯ ಏನು ಬೇಕು ಎಲ್ಲವೂ ಆಗಿದೆ. ಅದು ನನಗೆ ತುಂಬ ಸಂತೋಷ. ನೀರುಂಟು, ಶೌಚಾಲಯ ಉಂಟು, ಕಟ್ಟಡ ಉಂಟು, ಯಾವುದೇ ತೊಂದರೆ ಇಲ್ಲದ ಕಟ್ಟಡ ಉಂಟು, ಸ್ಮಾರ್ಟ್ TV ಉಂಟು, ಎಲ್ಲ ಉಂಟು. ಈಗ ಮಕ್ಕಳು ಮಾತ್ರ ಕಡಿಮೆ ಆಗಿದೆ, ಅದು ಸಮಸ್ಯೆ. ಮಕ್ಕಳು ಬರಬೇಕು. 10 ಎಕರೆ ಜಮೀನಿದ್ದು ಶಾಲಾಭಿವೃದ್ಧಿ ಸಮಿತಿಯವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. 2030ಕ್ಕೆ ನಾನು ನಿವೃತ್ತಿ ಆಗ್ತೇನೆ. 2030ಕ್ಕೆ ಈ ಶಾಲೆ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವ ಆಚರಿಸಬೇಕು. ಅದಕ್ಕೆ ಪೂರಕವಾಗಿ ಇಡೀ ಊರಿನ ಅನೇಕ ಜನರು, ತುಂಬ ಶ್ರೀಮಂತರಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ವೈದ್ಯರಾದವರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಫಾರಿನಲ್ಲಿದ್ದಾರೆ ತುಂಬ ಮಕ್ಕಳು ನಮ್ಮದು. ಅವರ ಎಲ್ಲರ ಸಹಕಾರದಿಂದ ಈ ಶಾಲೆಗೆ ಇನ್ನೂ ಅಭಿವೃದ್ಧಿಯಾಗಿ ಒಳ್ಳೆಯ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಹಾಗೆ ಆಗಬೇಕು. ಅದಕ್ಕೀಗ ಮುಖ್ಯ ನಮಗೆ ಬೇಕಾದ್ದು ಒಂದು, ನಮ್ಮ ಆಟದ ಕ್ರೀಡಾಂಗಣ ಇನ್ನೂ ಸುಸಜ್ಜಿತವಾಗಿ ಆಗಬೇಕು. ಮತ್ತು ಈ 10 ಎಕರೆ ಜಾಗಕ್ಕೆ, ತೋಟಕ್ಕೆ ಎಲ್ಲ ರಕ್ಷಣೆಗೆ ಒಂದು ಕಾಂಪೌಂಡ್ ಬೇಕು, ಅದರ ತಯಾರಿ ಬೇಕು. ಈಗ ಸ್ವಲ್ಪ ಗಿಡ ಹಾಕಿದ್ದೇವೆ, ಅದು ಸಾಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ಗಿಡ ಹಾಕಬೇಕು. ಅದನ್ನು ನಾವು ನೋಡ್ಕೊಳ್ಬೇಕಿದ್ರೆ, ಮೇಂಟೈನ್ ಮಾಡಬೇಕಿದ್ರೆ ಇನ್ನೂ ಒಂದು ಕನಿಷ್ಠ 1,000 ಅಡಿಕೆ ಗಿಡ ಆದರೂ ಹಾಕಿದರೆ ಆ ಅಡಿಕೆ ತೋಟದಲ್ಲಿ ಏನಾದರೂ ಫಸಲು ಬಂದು ಶಾಲೆಗೆ ಉಪಯೋಗ ಆಗುವುದು. ಇಲ್ಲದಿದ್ದರೆ ನೋಡಿಕೊಂಡವನಿಗೆ ಆಗ್ತದೆ. ಹಾಗಾಗಿ ಅಷ್ಟು ಗಿಡ ಹಾಕಿ ಒಳ್ಳೆಯ ಆದಾಯ ಪಡ್ಕೊಂಡು, ಸ್ವಲ್ಪ ನಮ್ಮ ಸಮಿತಿಯವರ ಅಭಿಪ್ರಾಯ ಅದರ ಮಧ್ಯದಲ್ಲಿ ಕಾಫಿ ಗಿಡ ಹಾಕುವ ಅಂತೇಳಿ. ಕಾಫಿ ಗಿಡದಿಂದ ಕೂಡ ನೆರಳು ಆಗ್ತದೆ, ಖುಷಿ ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಈ ನಿಟ್ಟಿನಲ್ಲಿ ಸಹಕಾರ ಆಗಲಿ ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ವಿನಂತಿ. ಎಸ್ ಮೇಡಮ್, ತುಂಬ ಥ್ಯಾಂಕ್ ಯು. ಮೇಡಮ್ ಹೇಳಿರೋದು, ಊರವರು ಹೇಳಿರುವಂಥ ಮಾತುಗಳೆಲ್ಲ ಕೂಡ ಕೇಳಿದ್ದೀರಿ. ನಮ್ಮ ಶಾಲೆಯ ಒಂದು ಬೆಳವಣಿಗೆ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಮಕ್ಕಳನ್ನು ಆ ಶಾಲೆಗೆ ಕಳುಹಿಸಿದಾಗ ಆ ಶಾಲೆಯ ಬೆಳವಣಿಗೆ. ಶಾಲೆ ಯಾಕೆ ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯ ಮಕ್ಕಳನ್ನು ಬೇರೆ ಕಡೆ ಕಳಿಸ್ಲಿಕ್ಕೆ ಆಯಿತು. ಸೊ ಆ ಶಾಲೆಯ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕು, ನಮ್ಮ ಮನೆಯ ಮಕ್ಕಳನ್ನು 10th ವರೆಗೆ 10ನೇವರೆಗೆ ನಮ್ಮ ಊರಿನ ಶಾಲೆಯಲ್ಲೇ ಕಲಿಸುವುದರ ಮೂಲಕ ನಮ್ಮ ಪೂರ್ಣವಾದ ಸಹಕಾರಗಳು ಸಿಗಲಿ. ಹಾಗೆಯೇ ಏನು ಕನಸುಗಳನ್ನು ಹೊತ್ತು ಈ ಶಾಲೆಯ ಒಂದು ಹೆಜ್ಜೆಯನ್ನು ಪ್ರತಿಯೊಬ್ಬರು ಇಟ್ಟಿದ್ದಾರೆ, ಅದೆಲ್ಲವೂ ಕೂಡ ಈಡೇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಪೋಷಕರಿಗೆ ಒಂದು ಆಂಗ್ಲ ಮಾಧ್ಯಮದ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದರೆ ಮಾತ್ರ ಹುಷಾರಾಗುವುದು ಅಂತ ಹೇಳುವ ಭಾವನೆ ಉಂಟು. ಖಂಡಿತ ಅಲ್ಲ. ವಿಜ್ಞಾನ ಮತ್ತು ಗಣಿತ ಇಲ್ಲಿ ಬೇಸ್ ಫೌಂಡೇಶನ್ ಕರೆಕ್ಟಾಗಿ ಇದೆ ಅಂತ ಆದರೆ ಅವರು ಖಂಡಿತ ಒಳ್ಳೆ ವಿದ್ಯಾಭ್ಯಾಸ ಪಡೆಯುತ್ತಾರೆ. ಅದು ನಮ್ಮ ಶಾಲೆಯಲ್ಲಿ ಸಿಗ್ತದೆ. ಆಂಗ್ಲ ಮಾಧ್ಯಮದ ಒಲವು ನಿಜವಾಗಿಯೂ ಅದು ಏನಾಗಿದೆ ಅಂತ ಹೇಳಿದ್ರೆ ಕಾಂಪಿಟೇಷನ್ ಮಾರ್ಕಿಗೆ ಆಗಿದೆ. ಮಾರ್ಕಿನಿಂದ ಕಾಂಪಿಟೇಷನ್ ಅಲ್ಲ, ತಿಳುವಳಿಕೆಯಿಂದ ಅವರು ಮೇಲೆ ಬರಬೇಕು. ಒಳ್ಳೆ ತಿಳುವಳಿಕೆ ಇದೆ ಅಂತಾದರೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಮ್ಯಾಥ್ಸ್ ಮತ್ತು ಸೈನ್ಸ್ PG ಆದಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರುವುದರಿಂದ ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ವೈದ್ಯರು ಆದವರಿದ್ದಾರೆ. ಅವರೆಲ್ಲರ ಜೀವನ ನೋಡಿಕೊಂಡು ನಮಗೆ ಖುಷಿ ಆಗ್ತದೆ ಶಿಕ್ಷಕರಿಗೆ. ಇನ್ನೂ ಕೂಡ ಈ ಮಕ್ಕಳು, ಈ ಊರಿನ ಎಲ್ಲ ಮಕ್ಕಳು ಈ ಶಾಲೆಗೆ ಬರಲಿ, ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಲಿ ಅಂತ ಹೇಳೋದನ್ನು ಆಶಿಸ್ತೇನೆ.